ಬಳ್ಳಾರಿಯಲ್ಲಿ ಬಿಜೆಪಿ ನಾಯಕರು ಮಾಜಿ ಯೋಧರಿಂದ ಬೃಹತ್ ತಿರಂಗ ಯಾತ್ರೆ. ಆಪರೇಷನ್ ಸಿಂಧೂರ ಯಶಸ್ವಿ ಹಿನ್ನೆಲೆ ಬಳ್ಳಾರಿಯಲ್ಲಿ ಶನಿವಾರ ಬಿಜೆಪಿ ಮುಖಂಡರು ಮಾಜಿ ಯೋಧರಿಂದ ಬೃಹತ್ ತಿರಂಗ ಯಾತ್ರೆ ನಡೆದಿತು. ನಗರದ ಕನಕದುರ್ಗಮ್ಮ ದೇವಸ್ಥಾನದಿಂದ ಗಡಗಿ ಚೆನ್ನಪ್ಪ ವೃತ್ತದ ಮೂಲಕ ಗವಿಯಪ್ಪ ವೃತ್ತದವರೆಗೆ ನೂರಾರು ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಭಾಗಿಯಾಗಿದ್ದರು. ಎಲ್ಲರ ಕೈಯಲ್ಲಿ ತಿರಂಗ ಧ್ವಜ ರಾರಾಜಿಸುತ್ತಿತ್ತು. ಭಾರತ್ ಮಾತಾ ಕೀ ಜೈ ಘೋಷಣೆ ರಸ್ತೆಯುದ್ದಕ್ಕೂ ಪ್ರತಿಧ್ವನಿಸುತ್ತಿತ್ತು. ಮಾಜಿ ಸೈನಿಕರ ಮುಖದಲ್ಲಿ ಮಂದಹಾಸ ಮತ್ತು ನಡಿಗೆಯಲ್ಲಿ ಎಂದಿನ ಆತ್ಮವಿಶ್ವಾಸ ಮೂಡಿತ್ತು. ಈ ಸೈನಿಕರಿಗೆ ನಮನ ಸಲ್ಲಿಸುವಂತಹ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಮೆರವಣಿಗೆ ತಿರಂಗ ಯಾತ್ರೆ ಇಲ್ಲಿಂದ ಆರಂಭವಾಗಿ ಗಡಿಗೆ ಚೆನ್ನಪ್ಪ ವೃತ್ತದ ಮೂಲಕ ಬೆಂಗಳೂರು ರಸ್ತೆ ಮತ್ತು ಗವಿಯಪ್ಪ ವೃತ್ತದವರೆಗೆ ಹೋಗ್ತಾ ಇದೆ. ದೇಶಭಕ್ತಿ ಭಾರತ್ ಮಾತೆಗೆ ಜಯಘೋಷ ಮಾಡುವುದರ ಮೂಲಕ ಎಲ್ಲರೂ ಶಾಂತರಿದ್ದಾಗಿ ಸಾಗಬೇಕು ಅಂತ ಹೇಳಿ ಈ ಸಮಿತಿಯನ್ನು ಅನುಕೂಲ ಮಾಡಿಕೊಡಬೇಕು. ಬಂದಂತ ಸೈನಿಕರನ್ನ ಸ್ವಾಮೀಜಿಗಳು ಮುಂದೆ ಬರ್ರಿ. ಕಾಶ್ಮೀರದಲ್ಲಿ ಪ್ರವಾಸಕ್ಕೆ ಹೋಗಿರುವಂಥ ಅಮಾಯಕ ಪ್ರವಾಸಿಗರ ಮೇಲೆ ಪಾಕಿಸ್ತಾನ ಪ್ರಾಯೋಜಿತ ಬಂಡುಕೋರರು ದೇಶದ್ರೋಹಿಗಳು ಆಡು ಹಗಲೇ ನಮ್ಮ 26 ಜನ ಭಾರತೀಯರನ್ನು ಕೊಂದು ಹೋಗಿರ್ತಕ್ಕಂಥ ಘಟನೆ ಅತ್ಯಂತ ನೋವಿನ ಸಂಗತಿ. ಇದಕ್ಕೆ ಪ್ರತಿಕಾರವಾಗಿ ಭಾರತ ಸರ್ಕಾರ, ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಆ ಪಾಕಿಸ್ತಾನದಲ್ಲಿರ್ತಕ್ಕಂಥ ಈ ಟೆರರಿಸ್ಟ್ಗಳ ಅಡಗು ತಾಣಗಳನ್ನು ಧ್ವಂಸ ಮಾಡುವುದರ ಮೂಲಕ ನೂರಾರು ಜನ ಆ ಟೆರರಿಸ್ಟ್ಗಳನ್ನು ಕೊಂದು ಹಾಕಿರ್ತಕ್ಕಂಥದ್ದು ಇತಿಹಾಸದಲ್ಲಿ ಉಳಿದಿದೆ. ಇದನ್ನು ಭಾಳ ಹೆಮ್ಮೆಯಿಂದ ನಾವು ಸಂತೋಷ ವ್ಯಕ್ತಪಡಿಸ್ತಾ ಇದ್ದೇವೆ. ಇದನ್ನು ಸಹಿಸದೇ ಪಾಕಿಸ್ತಾನ ಅಪ್ರಚೋದಿತ ಗುಂಡಿನ ದಾಳಿಗಳನ್ನು ಮಾಡುವುದರ ಮೂಲಕ ಕಾಲ್ಕೆದರಿ ಯುದ್ಧಕ್ಕೆ ಬಂದಿರತಕ್ಕಂಥದ್ದು. ಅದಕ್ಕೆ ತಕ್ಕ ಉತ್ತರವನ್ನು ಭಾರತದ ಸೈನ್ಯ ಕೊಟ್ಟಿದೆ. ಇವತ್ತು ನಮ್ಮ ಭಾರತವನ್ನು ಕಾಯುವಂಥ ಸೈನಿಕರು 3 ವರ್ಗ, ಜಲ, ವಾಯು ಮತ್ತು ನೆಲ ವರ್ಗದ ಸಮಸ್ತ ಸೈನಿಕರು ಅಧಿಕಾರಿಗಳಿಗೆ ಇವತ್ತು ನಮನ ಸಲ್ಲಿಸುವಂಥ ತಿರಂಗ ಯಾತ್ರೆ ಆಗ್ತಾ ಇದೆ. ಯಾರ್ಯಾರೇ ಏನೇ ಹೇಳಿದರೂ ಕೂಡ ಇವತ್ತು ಇಡೀ ದೇಶದ ಜನ, ರಾಷ್ಟ್ರದ ಪ್ರಧಾನಮಂತ್ರಿ ಆದಿಯಾಗಿ ಸಮಸ್ತ ಕರ್ನಾಟಕದ ಮುಖ್ಯಮಂತ್ರಿ, ಪ್ರತಿಯೊಬ್ಬರು ಆದಿಯಾಗಿ ಸಮಸ್ತ ಜನತೆ ನಾವು ಯೋಧರಿಗೆ ನಮನಗಳನ್ನು ಸಲ್ಲಿಸುವಂಥದ್ದು ಅವಶ್ಯಕತೆ ಇದೆ. ಅವರು ಎಲ್ಲವನ್ನು ತ್ಯಾಗ ಮಾಡಿ ಬಾರ್ಡರ್ನಲ್ಲಿ ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ನಮ್ಮನ್ನು ಕಾಪಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರಿಗೊಂದು ನಮನ ಸಲ್ಲಿಸ್ತೇವೆ. ಅವರ ಪಾದಕ್ಕೆ ನಾವು ನಮಸ್ಕಾರ ಮಾಡಬೇಕನ್ನುವಂಥದ್ದು ಅಭಿಪ್ರಾಯ ಇದೆ. ಇವತ್ತು ತಿರಂಗ ಯಾತ್ರೆಯ ಮೂಲಕ ನಾವೆಲ್ಲರೂ ಇಡೀ ಭಾರತವನ್ನು ಕಾಯುವಂಥ ಸೈನಿಕರಿಗೆ ನಮನವನ್ನು ಸಲ್ಲಿಸುವುದರ ಮೂಲಕ ಅವರ ಆತ್ಮಸ್ಥೈರ್ಯವನ್ನು ಹೆಚ್ಚು ಮಾಡ್ತಾ ಇದ್ದೇವೆ. ಅವರ ಜೊತೆ ನಾವಿದ್ದೇವೆ. ಭಾರತ್ ಮಾತಾ ಕಿ ಜೈ.